ನಮ್ಮದು ಹಳ್ಳಿಯಾದರೂ ಒಂದು ಶ್ರೀಮಂತ ಕುಟುಂಬ. ನಮ್ಮ ಮನೆಯಲ್ಲಿ ಮನೆ ಕೆಲಸದವರು, ಆಳುಗಳು ಎಲ್ಲ ಕಡೆ ಇರುತ್ತಿದ್ದರು. ಅಂದರೆ ಟ್ರ್ಯಾಕ್ಟರ್ ಓಡಿಸೋಕೆ, ಹೊಲದಲ್ಲಿ ಕೆಲಸ ಮಾಡೋಕ್ಕೆಲ್ಲ ಆಳುಗಳೇ ಇರ್ತಾಯಿದ್ರು. ಹಾಗಂತ ಮನೆಯವರೇನು ಕೆಲಸ ಮಾಡ್ತಿರ್ಲಿಲ್ಲ ಅಂತಲ್ಲ, ಎಲ್ಲರೂ ಕೆಲಸದಲ್ಲಿ ಬ್ಯುಸಿ ಆಗ್ತಿದ್ರು. ನನಗೆ 23 ವಯಸ್ಸು. ಸೊ ನಿಮಗೆ ಗೊತ್ತೇ ಇರುತ್ತೆ, ಈ ವಯಸ್ಸಲ್ಲಿ ಕಾಮ ಸ್ವಲ್ಪ ಜಾಸ್ತಿನೇ ಇರುತ್ತೆ ಅಂತ. ಹೀಗೆ ನಡೀತಾ ಇರಬೇಕಾದ್ರೆ ಒಂದು ದಿನ ಮನೆಯವರೆಲ್ಲರೂ ಹೊಲದಲ್ಲಿ ಬಿತ್ತನೆ ಮಾಡುತ್ತಿದ್ದರು. ನನಗೆ ಮೂಡು ಇಲ್ಲದಕ್ಕೆ ನಾನು ಕೆಲವು ಹೊಲಕ್ಕೆ ಹೋಗಿರಲಿಲ್ಲ. ಆಗ ಹೊಲದಿಂದ ನಿಂಗ ಎನ್ನುವ ಒಬ್ಬ ಮನೆಯಾಳು ನೀರು ಕೇಳುವ ನೆಪದಲ್ಲಿ, ನೀರು ಕೇಳುವ ಒಂದು ವಿಷಯಕ್ಕಾಗಿ ನಮ್ಮ ಮನೆಗೆ ವಾಪಸ್ ಬಂದರು. ಅಮ್ಮವರೇ ಸ್ವಲ್ಪ ನೀರು ಕೊಡಿ ಅಂತ ಹೇಳಿ ಅವರು ತಂದಿದ್ದ ಬಾಟಲಿಯನ್ನು ನನ್ನ ಕೈಗೆ ಕೊಟ್ಟನು. ಕೆಲಸ ಮಾಡೋಕ್ಕೆ ಎಲ್ಲರೂ ಮಸುಕಿನಲ್ಲಿ, ಅಂದರೆ ಅರ್ಲಿ ಮಾರ್ನಿಂಗ್ ಹೋಗಿದ್ದರಿಂದ ನನಗೆ ಮನೆಯಲ್ಲಿ ಒಬ್ಬಳಿಗೆ ಸ್ವಲ್ಪ ಮೂಡಿನಲ್ಲಿ ಇದ್ದೆ. ನಾನು ನನ್ನ ಕಾಲೇಜಿನ ಬಾಯ್ ಫ್ರೆಂಡ್ ಜೊತೆ ಮಾಡಿಸಿಕೊಂಡಿದ್ದರಿಂದ ನಾನೇನು ಒರಿಜಿನ್ ಆಗಿ ಇರಲಿಲ್ಲ. ನನಗೆ ಅವತ್ತು ತುಂಬ ಮಾಡಿಸಿಕೊಳ್ಳುವ ಹಾಗೆ ಆಗಿತ್ತು. ಸರಿಯಾದ ಸಮಯಕ್ಕೆ ನಿಂಗ ಮನೆಗೆ ನೀರು ಕೇಳಿಕೊಂಡು ಬಂದಿದ್ದ. ಮತ್ತು ನನಗೆ ಕನ್ಫರ್ಮ್ ಇತ್ತು, ಯಾರೂ ಬೇಗ ಮನೆಗೆ ವಾಪಸ್ ಬರಲ್ಲ ಅಂತ. ನಾನು ನಿಂಗನನ್ನು ಹೇಗಾದರೂ ಬುಟ್ಟಿಗೆ ಹಾಕಿಕೊಂಡು ಇವತ್ತು ಮಾಡಿಸಿಕೊಳ್ಳಬೇಕು ಅಂತ ಡಿಸೈಡ್ ಮಾಡಿದ್ದೆ. ಅವನ ಕೈಯಿಂದ ಬಾಟಲಿಯನ್ನು ತೆಗೆದುಕೊಳ್ಳಬೇಕಾದರೆ ಕಣ್ಣಲ್ಲಿ ಕಣ್ಣಿಟ್ಟು ಸ್ವಲ್ಪ ಜಾಸ್ತಿನೇ ಹೊತ್ತು ನೋಡಿದೆ. ಆಮೇಲೆ ಒಳಗಡೆ ಹೋಗಿ ನೀರು ತುಂಬಿಕೊಂಡು ಬಾಟಲಿಯಲ್ಲಿ ನೀರು ತುಂಬಿದ ಮೇಲೆ ನಿಂಗನನ್ನು ಒಳಗೆ ಬರಲು ಹೇಳಿದೆ. ಅವನು ಪರವಾಗಿಲ್ಲ ಅಮ್ಮ, ಹೊರಗೆ ಬಂದು ಕೊಡಿ ಹೇಳಿದ. ಆಯಿತು ಬಾ, ಒಳಗೆ ಕರಿತಾ ಇದ್ದೀನಿ ತಾನೇ ಅಂತ ಹೇಳಿ ಒಳಗೆ ಕರೆಸಿಕೊಂಡೆ. ನನ್ನ ವರ್ತನೆ ನೋಡಿ ನಿಂಗನಿಗೆ ಅರ್ಥವಾಗಿತ್ತು ನನಗೆ ಏನು ಬೇಕು ಎಂದು. ಸೊ ನಾನು ನೀರು ಬೇಕಾ ಬೇರೇನು ಬೇಕಾ ಅಂತ ಕೇಳಿದ್ದೆ. ನೀರು ಅಷ್ಟೇ ಕೊಡಿ ಅಂತ ಹೇಳಿದ. ಸರಿ, ಹಾಲು ಬೇಡವಾ ಅಂತ ಕೇಳಿದೆ. ಯಾವ ಹಾಲು ಅಮ್ಮರೇ ಅಂತ ಅವನು ಕೇಳಿದ್ದ. ನಿಂಗೆ ಯಾವ ಹಾಲು ಬೇಕು ಅಂತ ನಾನು ಕೇಳಿದೆ. ಇಷ್ಟು ಕನ್ವರ್ಸೇಷನ್ ಆಗಿತ್ತಾ ಇರಬೇಕಾದ್ರೆ ನಾನು ಅವನ ನನ್ನ ಎದೆ ತಂದು ಹತ್ತಿರ ನಿಂತ್ಕೊಂಡಿದ್ದೆ. ಮತ್ತು ನನ್ನ ನೀರಾಗಿದ್ದ ಕೈಗಳಿಂದ ಅವನ ಎದೆ ಮೇಲೆ ಇಟ್ಟು ಉಜ್ಜಿದೆ. ನಿಂಗ ಒಳ್ಳೆ ಗೂಳಿ ಥರ ಮುಂದೆ ನುಗ್ಗೋಕೆ ಶುರು ಮಾಡಿದ. ಹೊಲದಲ್ಲಿ ಕೆಲಸ ಮಾಡುತ್ತಿದ್ದ ನಿಂಗನಿಗೆ ಆಲ್ರೆಡಿ ಬೆವತ್ತು ಮೈ ಎಲ್ಲ ತೊಯ್ದಿತ್ತು. ನನಗೂ ಒಂದೇ ಥರ ಚಳಿ ಆಗ್ತಾಯಿತ್ತು. ಒಳ್ಳೆ ಕಾಂಬಿನೇಷನಲ್ಲಿ ಇಬ್ಬರು ಹಗ್ ಮಾಡಿ ಮುದ್ದಾಡೋಕ್ಕೆ ಶುರು ಮಾಡಿದ್ವಿ. ಅಲ್ಲೇ ಶುರುವಾಯಿತು. ಯಾರೂ ಬರಲ್ಲ ಅಂತ ಕನ್ಫರ್ಮ್ ಇದ್ದಿದ್ದರಿಂದ ಡೋರ್ ಕೂಡ ಲಾಕ್ ಮಾಡಿದೆ. ನಾನು ನಿಂಗನನ್ನು ಬಾತ್ರೂಮ್ ಹತ್ರ ಎಳೆದುಕೊಂಡು ಹೋದೆ. ಮತ್ತು ಅವನು ಹೋಗುವಷ್ಟರಲ್ಲಿ ಅವನ ಬನಿಯನ್ನು ಬಿಚ್ಚಿದ್ದ. ನಾನು ನನ್ನ ಪೇಟಿಕೋಟ್ ಬಿಚ್ಚಿದೆ. ಮತ್ತು ಮಲಗಿ ಆದ ಮೇಲೆ ಕಾಲು ಮೇಲೆ ಮಾಡಿ ನಿಂಗನನ್ನು 3.5 ನಿಮಿಷ ಸರಿಯಾಗಿ ಮಾಡಿದ. ಮತ್ತು ನಾನು ಸ್ವಲ್ಪ ಅವನದ್ದು ಸಿಪ್ಪಿದ್ದೆ. ಸಾಕು ಅಮ್ಮೋರೆ ಅಂತ ಹೇಳಿ ಅದನ್ನು ಒಳಗೆ ತಿರುಗಿಕೊಂಡು ನೀರು ಬಾಟಲಿ ತೆಗೆದುಕೊಂಡು ಹೋದ. ಇದು ಒಂದು ಸುಮಾರು 5-6 ವರ್ಷಗಳ ಹಿಂದಿನ ಕತೆ. ಇದಾದ ಮೇಲೆ ನನ್ನ ಮದುವೆ ಮಾಡಿಕೊಂಡು ಕಳುಹಿಸಿದರು. ಮತ್ತೆ ಒಂದು ಸತಿ ಮದುವೆ ಆದ 2 ವರ್ಷ ಆದ ಮಗು ಆದ ಮೇಲೆ ಒಂದು ಸತಿ ನಿಂಗನ ಹತ್ತಿರ ಮಾಡಿಸಿಕೊಂಡೆ. ಆ ಸ್ಟೋರಿ ಬೇಕಾದರೆ ದಯವಿಟ್ಟು ಕಮೆಂಟ್ ಮಾಡಿ ಮತ್ತೆ ತಿಳಿಸುತ್ತೇನೆ. ಮತ್ತು ನಿಮ್ಮ ಹತ್ತಿರ ಯಾವುದೇ ಥರಾದರೂ ಕಮೆಂಟ್ ಈ ಥರ ಸ್ಟೋರಿ ಇದ್ದರೆ ನನ್ನ ಟೆಲಿಗ್ರಾಮ್ಗೆ ಕಳುಹಿಸಿ. ಟೆಲಿಗ್ರಾಮ್ ಐಡಿಯನ್ನು